ಬಹಳ ಮುಖ್ಯವಾಗಿ ನಾಳೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ದೇವನಹಳ್ಳಿ ಭೂಸ್ವಾಧೀನ ವಿರೋಧಿ ಹೋರಾಟ ವೇದಿಕೆ ಸಂಯುಕ್ತ ಹೋರಾಟ ಕರ್ನಾಟಕ ಎಲ್ಲ ಪ್ರತಿನಿಧಿಗಳ ಜೊತೆ ಸಭೆ ಇದೆ. ಏನು ದೇವನಹಳ್ಳಿಲಿ ಅಕ್ರಮ ಭೂಸ್ವಾಧೀನ ಪ್ರಕ್ರಿಯೆ ನಡೀತಿದೆ, ಅದಕ್ಕೆ 3 ವರ್ಷಗಳಿಂದ ಹೋರಾಟ ನಡೀತಾ ಇತ್ತು. 4ನೇ ತಾರೀಕು ಬಹಳ ದೊಡ್ಡ ಹೋರಾಟ ನಡೆದಾದಮೇಲೆ ಅವರಿಗೆ ನಮಗೆ 10 ದಿನ ಇದರ ಕಾನೂನು ತೊಡಕುಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಸಂಘ ಹೋರಾಟಗಾರರ ಜೊತೆ ಮನವಿ ಮಾಡಿದರು. ಸೊ ಈ ಹಿನ್ನೆಲೆಯಲ್ಲಿ ಈ ನಾಳೆ ಸಭೆ ಫಿಕ್ಸ್ ಆಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ರೈತರ ಪರವಾದಂಥ ಅನ್ನದಾತರ ಪರವಾದಂಥ ಒಂದು ಬಹಳ ಮುಖ್ಯವಾದಂಥ ತೀರ್ಮಾನ ತಗೊಳ್ತಾರೆ ಅನ್ನುವಂಥ ನಮಗೆ ಭರವಸೆ ಇದೆ. ಅದ್ರ ಬಗ್ಗೆ ಇವತ್ತು ಎದ್ದೇಳು ಕರ್ನಾಟಕದಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ವಿ. ಮುಖ್ಯಮಂತ್ರಿಗಳು ಇದೊಂದು ಚಾರಿತ್ರಿಕ ಅವಕಾಶ, ರೈತರ ಪರವಾದಂಥ ಒಂದು ಧೀರೋದಾತ್ತವಾದಂಥ ನಿಲುವು ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ರೈತರನ್ನ ಅಕ್ರಮ ಭೂಸ್ವಾಧೀನವನ್ನು ಮಾಡಬಾರ್ದು. ಫೈನಲ್ ನೋಟಿಫಿಕೇಷನ್ನ ಕೈ ಬಿಡಬೇಕು ಅನ್ನೋದು ನಮ್ಮೆಲ್ಲರ ಒಕ್ಕೊರಲಿನ ಆಗ್ರಹ. 3 ವರ್ಷಗಳಿಂದ ಮೆಜಾರಿಟಿ ಆಫ್ ದ ರೈತರು ಪಾಣಿ ಕೊಟ್ಟು ಕಲೆಕ್ಟರ್ ಆಫೀಸ್ಗೆ ಹೋಗಿ ನಮಗೆ ಇಲ್ಲ ಮಾಡಲ್ಲ ಅಂತ ಹೇಳಿದ್ದಾರೆ. 3 ದಿನದ ಮುಂಚೆ ಬಂದ್ಬಿಟ್ಟು ನಮ್ಮ ಹತ್ರ ಎಲ್ಲಿದೆ ಪ್ರೂಫು? ನಿಮಗೆ 2013 ಆಕ್ಟ್ ಏನು ಹೇಳುತ್ತೆ? ಮೆಜಾರಿಟಿ ಅಲ್ವಾ? ನೀವು ಬರೀ ಕಾಂಪನ್ಸೇಷನ್ ಮಾತಾಡ್ತಿದ್ರಿ. 2013 ಆಕ್ಟ್ ಸೋಷಿಯಲ್ ಸರ್ವೆಯಲ್ಲಿ ಮಾಡಿದಿರಿ, ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆಯಲ್ಲಿ ಮಾಡಿದಿರಿ, ಎನ್ವೈರನ್ಮೆಂಟಲ್ ಸ್ಟಡಿಯಲ್ಲಿ ಮಾಡಿದಿರಿ. ಬಂಜರು ಭೂಮಿ ಅಲ್ಲಿಯ ಜನರಿಗಿಲ್ಲ ಅಂತ ಮುನ್ಸಿಪಲ್ ಮತ್ತು ಪಂಚಾಯತ್ ಅವರು ಕೂತ್ಕೊಂಡು ಇಲ್ಲಿ ನಮಗೆ ಬೆಳೆಯೋಕ್ಕಾಗಲ್ಲ, ನೀರಿಲ್ಲ, ಇದನ್ನ ನೀವು ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾ ಮಾಡಿ ಡೆವಲಪ್ ಮಾಡಿ ನಮ್ಗೆ ಅವಕಾಶ ಕೊಡಿ ಅನ್ನೋದು ಬೇರೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ಏನಾಗಬೇಕು? ಪ್ರಶಸ್ತವಾದ ಭೂಮಿ ಅದ್ರಲ್ಲಿ ಇಬ್ರು ನಾವು ಮಾರ್ಕೊಳ್ತೀನಿ ಅನ್ನೋ ಕಾರಣಕ್ಕೆ ಇಡೀ ಹಸಿರು ವಲಯ ತೆಗೆದು ಬಿಡ್ತಾರೆ. ನೀವು ರೈತರನ್ನ ತೆಗೆದು ಬಿಡ್ತೀರ. ಇನ್ನೊಂದು ರೈತರು ಇದು ನನ್ನ ಬದುಕು ಅನ್ನೋರು ನೀವು ಬಿಟ್ಟು ಬೇರೆ ಕೆಲಸ ಮಾಡು ಅಂತ ಹೇಳೋಕೆ ಏನಾಗ್ತಿದೆ ನಮಗೆ ಅಲ್ವೇ? ಟಾಕಿಂಗ್ ಅಬೌಟ್ whose development are we talking? At whose cost are we talking? Where is your industrial policy? Farmers in Devanahalli had strongly opposed the government's plan to take 1,777 acres of farmland for an aerospace park. This plan was first started by the BJP government and Congress had opposed it. At that time, Siddaramaiah had promised to protect farmers' land. But after coming to power, the Congress was seen taking similar steps which upset many people. Still, farmers hoped that Siddaramaiah would stand by them. Now, after continued protests, the Karnataka government has dropped the land acquisition plan. Chief Minister Siddaramaiah announced this after meeting with farmers and officials. The government said it will only take land from farmers who are ready to give voluntarily. Those farmers will get more money and a share in the development land. This decision is seen as a big win for farmers and a shift towards farmer-friendly policies. ನಾನು ಇಲ್ಲಿ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಇದೆ. ಭೂಮಾಲೀಕರು ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದಲ್ಲಿ ಹೆಚ್ಚಿನ ಹಣಕಾಸಿನ ಪರಿಹಾರ ಅಥವಾ ಹೆಚ್ಚಿನ ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ನೀಡಲಾಗುವುದು. ಈ ರೀತಿ ಹೆಚ್ಚಿನ ಪರಿಹಾರ ಅಥವಾ ಅಭಿವೃದ್ಧಿಪಡಿಸಿದ ನಿವೇಶನವನ್ನು ಪಡೆಯಲು ಒಪ್ಪದ, ಪ್ಲೀಸ್ ಅಂಡರ್ಲೈನ್, ಒಪ್ಪದ ರೈತರ ಜಮೀನುಗಳನ್ನು ಕೃಷಿ ಭೂಮಿಯಾಗಿಯೇ ಮುಂದುವರಿಸಲಾಗುವುದು. ಆಲ್ರೆಡಿ ಇದೆ ರೀ. ನೋಡಪ್ಪ, ಇದೇನೆಲ್ಲ ಕೇಳಕ್ ಸುಮ್ಮನೆ ನೀವೆಲ್ಲ ಕೇಳೋದು ಏನ್ ಮಾಡೋದು? ಓಕೆ, ತುಂಬ ಥ್ಯಾಂಕ್ಸು. ನಾವು ವಾದ ಮಾಡ್ತಾ ಇದ್ದೆ, ಭಾಳಷ್ಟು ಜನ ಬಿಡಲ್ಲ ಅಂತಿದ್ರು. ನಮ್ಮ ಮುಖ್ಯಮಂತ್ರಿಗಳು ಬಿಡ್ತಾರೆ ಅಂತ ಚಾಲೆಂಜ್ ಮಾಡಿದ್ದೆ. ಸದ್ಯ ಗೆದ್ದೆ. ನಾನು ಭಾಳ ಜನ ಗೆದ್ದೆ. ನೋಡಿದ್ರೆ ನೀರಿಂದ ಬಂದಿದ್ದ ಇವ್ರ ಜೊತೆ. ಅವರೆಲ್ಲ ಜೊತೆಗೆ ಡಬಲ್ ರೋಡ್ ಏನೇನು ಸರ್
ತೆಗೆಯ ಒಂದು ನಮಸ್ಕಾರ